ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ವೈಟ್ ಸಾಸ್ ಪಾಸ್ತಾ. ಇವಾಗ ಪ್ರಿಪರೇಷನ್ ಯಾವ ಥರ ಅಂತ ನೋಡೋಣ ಬನ್ನಿ. ಒಂದು ಬಾಣಲೆ ತೊಗೊಳ್ಳಿ ಅಥವಾ ಒಂದು ಸ್ಟೀಲ್ ಪಾತ್ರೆ ಏನಾದರೂ ತೊಗೊಳ್ಳಿ, ಅದರಲ್ಲಿ ನೀರು ಹಾಕಿ ಇದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಿ. ಅದರಲ್ಲಿ ಇವಾಗ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟು ಪಾಸ್ತಾನ ಕುದಿಸ್ಕೋಬೇಕು, ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ 1 ಟೀ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ, ಸಾಲ್ಟ್ ಮಿಕ್ಸ್ ಮಾಡಿ ಅದನ್ನು ಬಾಯ್ಲ್ ಆಗೋಕ್ಕೆ ಬಿಟ್ಬಿಡಿ. ಇವಾಗ ನಾನು ಪಾಸ್ತಾ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಹೋಲ್ ವೀಟ್ ಪಾಸ್ತಾ, ಆರ್ಗ್ಯಾನಿಕ್ ಪಾಸ್ತಾ ನಾನು ಯೂಸ್ ಮಾಡಿದ್ದೀನಿ. ನಿಮ್ಗೆ ಬೇಕಾದರೆ ನಿಮ್ಮ ಇಷ್ಟ ಆಗಿದ್ದ ಪಾಸ್ತಾನ ಯೂಸ್ ಮಾಡ್ಕೋಬೋದು. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ, ಪಾಸ್ತಾನ ಬಾಯ್ಲ್ ಆಗೋಕ್ಕೆ ಬಿಡಿ ಆ ನೀರಲ್ಲಿ. ನಾನು 300 to 400 ಗ್ರಾಮ್ ಪಾಸ್ತಾ ತೊಗೊಂಡಿದ್ದೀನಿ. ಸ್ವಲ್ಪ ಪಾಸ್ತಾ ಜಾಸ್ತಿ ಇದೆ, ಅದಕ್ಕೆ ಎಲ್ಲ ನಾನು ಜಾಸ್ತಿನೇ ರೆಡಿ ಮಾಡ್ಕೊಂಡಿದ್ದೀನಿ. ಸಾಸ್ ಆಗಲಿ, ಆಮೇಲೆ ವೆಜಿಟೇಬಲ್ಸ್ ಆಗಲಿ ಎಲ್ಲ. ಇದು ಆಲ್ಮೋಸ್ಟ್ ಕುಕ್ ಆಗಿದೆ ನೋಡಿ. ಇದನ್ನು ಇವಾಗ ಚೆನ್ನಾಗಿ ಸ್ಟ್ರೈನ್ ಮಾಡಿಕೊಂಡು ಸೈಡಲ್ಲಿ ಇಡಿ, ನೀರಲ್ಲಿ ಬಿಡೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಜಿಗಿ ಆಗಿಬಿಡುತ್ತೆ. ಇವಾಗ ಕಟಿಂಗ್ ನೋಡೋಣ ಬನ್ನಿ. ಫಸ್ಟು ಬೆಳ್ಳುಳ್ಳಿ ತೊಗೊಳ್ಳಿ, 1-2 ಗಡ್ಡೆ ಸಾಕು, ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಆಗ ಕ್ಯಾಪ್ಸಿಕಮ್ ತೊಗೊಳ್ಳಿ, ದೊಡ್ಡ ಮೆಣಸಿನ್ಕಾಯಿ, ಇದನ್ನು ಚೆನ್ನಾಗಿ ಕ್ಯೂಬಲ್ಲಿ ಕಟ್ ಮಾಡ್ಕೊಳ್ಳಿ. ಕ್ಯಾರೆಟನ್ನು ತೊಗೊಳ್ಳಿ, ಆಮೇಲೆ ಸ್ವೀಟ್ ಕಾರ್ನ್ ತೊಗೊಳ್ಳಿ. ಇವನ್ನೆಲ್ಲ ರೆಡಿ ಮಾಡಿಕೊಂಡು ಇವಾಗ ಮತ್ತೊಂದು ಪ್ಯಾನ್ ತೊಗೊಳ್ಳಿ, ಅದರಲ್ಲಿ ಬಟರ್ ಹಾಕ್ಕೊಳ್ಳಿ ಅಥವಾ ಎಣ್ಣೆ ಹಾಕ್ಕೊಳ್ಳಿ ಅಥವಾ ಘೀ ಹಾಕ್ಕೊಳ್ಳಿ, ಯಾವುದನ್ನು ನಡೆಯುತ್ತೆ. ಇದು ನಾವು ವೆಜಿಟೇಬಲ್ಸ್ನ ಇದರಲ್ಲಿ ಫ್ರೈ ಮಾಡಬೇಕು. ನಾನು ಬಟರ್ ಹಾಕ್ಕೊಂಡಿದ್ದೀನಿ. ಇವಾಗ ಗಾರ್ಲಿಕ್ ಫಸ್ಟು, ಅಂದರೆ ಬೆಳ್ಳುಳ್ಳಿ ಫಸ್ಟು, ಅದನ್ನು ಫಸ್ಟ್ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ, ಬಟರಲ್ಲಿ ಅಥವಾ ಎಣ್ಣೆಯಲ್ಲಿ. ಆಮೇಲೆ ಕ್ಯಾರೆಟು, ಕ್ಯಾಪ್ಸಿಕಮು, ಸ್ವೀಟ್ ಕಾರ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಇದನ್ನು ಸೈಡಲ್ಲಿ ಇಡಿ. ಇವಾಗ ನಾವು ವೈಟ್ ಸಾಸ್ ರೆಡಿ ಮಾಡ್ಕೋಬೇಕು. ಇದಕ್ಕೆ ಬಟರೇ ಹಾಕ್ಕೊಳ್ಳಿ, ಬೆಟರು. ಇದನ್ನು ಸ್ವಲ್ಪ ಮೆಲ್ಟ್ ಮಾಡ್ಕೊಳ್ಳಿ. ಇವಾಗ 2 ಟೀ ಸ್ಪೂನ್ ಮೈದಾ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ನನಗೆ ವೈಟ್ ಸಾಸ್ ಜಾಸ್ತಿ ಬೇಕಿತ್ತು ಅದಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಲಂಪ್ಸ್ ಬರೋಕ್ಕೆ ಬಿಡಬೇಡಿ. ಆಮೇಲೆ ಮೈದಾ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಹಸಿ ಸ್ಮೆಲ್ ಬರೋಕ್ಕಾಗುತ್ತೆ. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಟೈಮ್ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಅದ್ರ ಕಲರ್ ಎಷ್ಟು ಚೆನ್ನಾಗಿ ಬ್ರೌನಾಗಿ ಬಂದಿದೆ. ಇವಾಗ 1 ಕಪ್ ಮಿಲ್ಕನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿ ಆದರೆ ಇನ್ನೂ ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳಿ. ನಂದು ಗಟ್ಟಿ ಆಯಿತು, ನಾನು ಇನ್ನೂ ಮಿಲ್ಕ್ ಆ್ಯಡ್ ಮಾಡ್ಕೋತೀನಿ. ಲಂಪ್ಸ್ ಆಗೋಕ್ಕೆ ಬಿಡೋಕ್ಕೆ ಹೋಗ್ಬಿಡಿ. 1 ಕಪ್ ಮಿಲ್ಕನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದು ಲಂಪ್ಸ್ ಆಗುತ್ತೆ. ಇದನ್ನು ಇವಾಗ ತೆಗೆಕ್ಕೆ ನಾವು ವಿಸ್ಕರನ್ನು ಯೂಸ್ ಮಾಡ್ಕೋಬೋದು. ವಿಸ್ಕರನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಅದನ್ನು ಲಂಪ್ಸ್ ತಗೊಳ್ಳಿ ಎಲ್ಲ ಕ್ಲೀನಾಗಿ. ಸಾಫ್ಟಾಗಿ ವೈಟ್ ಸಾಸ್ ರೆಡಿ ಆಗುತ್ತೆ. ಗಟ್ಟಿ ಆದರೆ ಇನ್ನೂ ಮಿಲ್ಕನ್ನು ಮಿಕ್ಸ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ ಇಷ್ಟ ಆಗ್ತಾಯಿದ್ರೆ ನನ್ನ ವಿಡಿಯೋ ಪ್ಲೀಸ್ ಹಿಟ್ ದ ಲೈಕ್ ಬಟನ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಸಪೋರ್ಟ್ ನನಗೆ ಬೇಕು, ತುಂಬಾ ಹೆಲ್ಪ್ ಆಗುತ್ತೆ ನನ್ನ ನೆಕ್ಸ್ಟ್ ವಿಡಿಯೋ ರೆಡಿ ಮಾಡೋಕ್ಕೆ. ಚೆನ್ನಾಗಿ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ, ಕ್ರೀಮಿಯಾಗಿ. ಬಟ್ ಚೆನ್ನಾಗಿ ಸ್ವಲ್ಪ ಟೈಮ್ ಕೊಟ್ಟು ಲೋ ಫ್ಲೇಮಲ್ಲಿ ಇದನ್ನು ವೈಟ್ ಸಾಸ್ ನೀವು ರೆಡಿ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಗಡಿಬಿಡಿಯಲ್ಲಿ ಮಾಡೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಇಲ್ಲಾಂದರೆ ಬರ್ನ್ ಆಗೋಕ್ಕೆ ಶುರು ಆಗುತ್ತೆ, ಹೊತ್ತಕ್ಕೆ ಶುರು ಆಗುತ್ತೆ. ಅದು ಆಗಬಾರ್ದು. ನೋಡಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ, ಲಂಪ್ಸ್ ಎಲ್ಲ ಏನೂ ಇಲ್ಲ, ತುಂಬ ಚೆನ್ನಾಗಿ ರೆಡಿ ಇದೆ. ಸ್ವಲ್ಪ ಚೆನ್ನಾಗಿ ಕುದ್ದಿದ್ರೆ ಚೆನ್ನಾಗಿರುತ್ತೆ. ಇವಾಗ ಆಲ್ಮೋಸ್ಟ್ ನಮ್ಮದು ವೈಟ್ ಸಾಸ್ ರೆಡಿ ಇದೆ. ಇವಾಗ ಇದರಲ್ಲಿ ಏನೇನು ಆ್ಯಡ್ ಮಾಡಬೇಕು ನೋಡಿ. ರೆಡ್ ಚಿಲ್ಲಿ ಫ್ಲೇಕ್ಸು 1 ಟೀ ಸ್ಪೂನ್, ಕ್ರಶ್ಡ್ ಪೆಪ್ಪರ್ 1 ಟೀ ಸ್ಪೂನ್, ಸಾಲ್ಟ್ ಆ್ಯಸ್ ಪರ್ ಟೇಸ್ಟ್, ಯಾವ ಥರ ನಮಗೆ ಟೇಸ್ಟ್ ಬೇಕೋ ಅಷ್ಟು ಸಾಲ್ಟ್ ಹಾಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಸಾಸ್ ಕಲರ್ ನೋಡಿ, ಈ ಥರ ಕಲರ್ ಬರಬೇಕು, ಕ್ರೀಮಿಯಾಗಿ. ಈ ಕಲರ್ ಬರಲಿಲ್ಲ ಅಂದರೆ ಸಾಸ್ ನೀಟಾಗಿ ರೆಡಿ ಆಗಿಲ್ಲ ಅಂತ. ಆ ಕಲರ್ ಬರೋ ತನಕ ವೆಯ್ಟ್ ಮಾಡ್ಕೊಳ್ಳಿ. ಇವಾಗ ನಾವು ಫ್ರೈ ಮಾಡಿದ್ದೆಲ್ಲ ವೆಜಿಟೇಬಲ್ಸ್ನ ಮಿಕ್ಸ್ ಮಾಡ್ಕೊಳ್ಳಿ. ಡೆಫಿನೆಟಾಗಿ ಒಂದು ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಳಿ ಯಾವ ಥರ ಆಗಿದೆ ಅಂತ. ಒಂಥರ ಡಿಫ್ರೆಂಟ್ ಟೇಸ್ಟು. ಇದು ಇಟಾಲಿಯನ್ ಫುಡ್ ಆಗಿದ್ದರಿಂದ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ, ಬಟ್ ತುಂಬಾ ಚೆನ್ನಾಗಿರುತ್ತೆ. ವೀಕ್ಲಿ ಒಂದು ಸಲ ಟ್ರೈ ಮಾಡ್ಕೋಬೋದು. ಇವಾಗ ಕುಕ್ ಆಗಿದ್ದು ಬಾಯ್ಲ್ ಮಾಡ್ಕೊಂಡಿರೋದು ಪಾಸ್ತಾನ ಮಿಕ್ಸ್ ಮಾಡ್ಕೊಳ್ಳಿ.
ಕನ್ಸಿಸ್ಟನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಡೆಫಿನೆಟಾಗಿ ಟ್ರೈ ಮಾಡಿ. ನೋಡಿ ಟೆಕ್ಸ್ಚರ್ ನೋಡಿ, ಕ್ರೀಮಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ನೋಡಿದರೆ ಮೌತ್ ವಾಟ್ರಿಂಗ್ ಥರ ಇರುತ್ತೆ. ಇವಾಗ ಬಿಸಿಯಾಗಿ ಸರ್ವ್ ಮಾಡಿ ನಾನು ಹಂಡಿಯಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನನಗೆ ಹಂಡಿ ಸೈಜು ಕಲರು ಶೇಪ್ ತುಂಬ ಇಷ್ಟ, ಅದಕ್ಕೆ ನಾನು ಹಂಡಿಯಲ್ಲಿ ಸರ್ವ್ ಮಾಡ್ತಾಯಿರೋದು. ನೀವು ಪ್ಲೇಟಲ್ಲಿ ಸರ್ವ್ ಮಾಡ್ಬೋದು, ಬಟ್ ಇದನ್ನು ಟೀ ಜೊತೆ ಕಾಂಬಿನೇಷನ್ ಕೊಡೋಕ್ಕೆ ಹೋಗ್ಬಿಡಿ, ಚೆನ್ನಾಗಿರಲ್ಲ. ಇದು ಸೆಪ್ರೇಟಾಗಿ ತಿನ್ನಬೇಕು. ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ನೋಡ್ಬೋದು, ಟೆಕ್ಸ್ಚರ್ ನೋಡ್ಬೋದು. ನೋಡಿ ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ. ಡೆಫಿನೆಟಾಗಿ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್ ದ ವಿಡಿಯೋ. ಟೇಕ್ ಕೇರ್, ಬಾಯ್.